ನಿಟ್ಟಿನಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಸೊ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ರೈತರು ಅನ್ನೋದನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ 7ನೇ ದಿನ ಆದ್ರೂ ನಿಮ್ಮ ಒಂದು ನ್ಯಾಯಯುತ ಬೇಡಿಕೆ ಏನಿದೆ ಅದು ಈಡೇರುತ್ತೆ ಅಂತ ತಮಗನ್ಸುತ್ತಾ? ಇಲ್ಲ ಮೇಡಮ್, ಇವತ್ತು ಸರ್ಕಾರದವ್ರು ಆಗಿರಬಹುದು, ಇವತ್ತು ಏನು ಫ್ಯಾಕ್ಟರಿ ಮಾಲಕರಿದ್ದಾರೆ ನಮ್ಮ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಚಾಕ್ಲೇಟ್ ತಿನ್ನುವಂತ ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ನಾವು ಸತತವಾಗಿ 7 ವರ್ಷ ಆಯ್ತು, ನಮಗೊಂದು ರೂಪಾಯಿ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಈ ಸರ್ಕಾರ ಏನಾದ್ರು ಒಬ್ಬ ರೈತನ ಜೀವ ಹೋದ ನಂತರ ಕೊಡ್ತಾರೆ. ಈಗ ತುಂಬಾ ಒಂದು 8 ವರ್ಷಗಳ ಹಿಂದಗಡೆ ಇದೇ ನಮ್ಮ ತಾಲೂಕಿನ ಒಬ್ಬ ವಿಠಲ್ ಅರ್ಭಾವಿ ಅನ್ನುವಂತ ಒಬ್ಬ ರೈತ ವಿಷ ಕುಡಿದು ಸತ್ ನಂತರ ಇದೇ ಸರ್ಕಾರ ನಮಗೆ 3,350 ರೂಪಾಯಿನ ಘೋಷಣೆ ಮಾಡಿತ್ತು. ಆದ್ರೆ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ 8 ವರ್ಷ ಆಯ್ತು. ನಮ್ ಕಬ್ಬು ಬೆಳೆಗಾರ ಆಗಿರ್ಬೋದು, ಇವತ್ತು ಕಟಾವದಾರ ಆಗಿರ್ಬೋದು, 1 ರೂಪಾಯಿನೂ ಕೊಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರ FRP ದರನ ನಿಗದಿ ಮಾಡುವವರೆಗೆ ನಾವು ಬಿಲ್ ಅನ್ನ ಇದನ್ನ ಮಾಡೋದಿಲ್ಲ ಅಂತ. ಮೇಡಮ್, ನಮ್ಗೆ FRP ದರ ಬೇಡ. FRP ದರ ಕೊಟ್ರೆ ಇವ್ರು ನಮ್ಗೆ ಚಾಕ್ಲೇಟ್ ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತು ರೈತರು ಮತ್ತೆ ಬೀದಿಗೆ ಬರ್ಬೇಕಾಗುತ್ತೆ. ಮತ್ ಏನ್ ಬೇಕ್ರಿ ಸರ್ ನಿಮ್ಗ? ನಮಗ್ ಬಿಲ್ 3,500 ರೂಪಾಯಿ ಬಿಲ್ ಬೇಕು. FRP ದರ ದಯವಿಟ್ಟು ಬೇಡ. ಯಾಕೆ FRP ದರ ಬೇಡ ಅಂತಂದ್ರೆ ನಿನ್ನೆ ಆಗ್ಲೂ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತ ಚುನ್ನಪ್ಪಣ್ಣ ಪೂಜಾರಿ ಅವರು ಕೂಡ ವಿವರವಾಗಿ ಹೇಳಿದ್ದಾರೆ. ಅದೇ ತರನಾಗಿ ಶಶಿಕಾಂತ್ ಗುರೂಜಿ ಅವರು ಕೂಡ ಹೇಳಿದ್ದಾರೆ. ಅದು FRP ಬೆಲೆ ಯಾಕೆ ಬೇಡ ಅಂತಂದ್ರೆ FRP ಬೆಲೆ ಕೊಟ್ರೆ 3,100 ರೂಪಾಯಿ ಮತ್ತೆ ಖಚಿತವಾಗಿ ಅಷ್ಟೇ ಸಿಗುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇಳುವರಿ ಅವರು 9.5 ಇರುವುದಂತದ. ಹಾಗಾದ್ರೆ ಈ ತೀರ್ಮಾನ ಯಾರು ತಗೋಬೇಕ್ರಿ? ಈಗ 3,500 ರೂಪಾಯಿ ತೀರ್ಮಾನ ಯಾರು ತರಬೇಕು? ಕಾರ್ಖಾನೆಗಳು ತಗೋಬೇಕು. ಕಾರ್ಖಾನೆಗಳು ತಮ್ಮ ಲಾಭ ಬಿಟ್ಟು ನಿಮ್ ಲಾಭ ಯೋಚನೆ ಮಾಡ್ತಾವ? ಕಾರ್ಖಾನೆಗಳು ತಗೋತಾ ಇಲ್ಲ ಮೇಡಮ್. 8 ವರ್ಷ ಆಯ್ತು ನಮ್ ಕೂಡ ಚಾಕ್ಲೇಟ್ ತಿನ್ನುವಂತ ಕೆಲಸ ಮಾಡ್ತಾ ಇದಾರೆ. ಇವತ್ತಿಗೆ 7ನೇ ದಿವಸ ಪ್ರಾರಂಭ ಆದ್ರೂ ಕೂಡ ಒಬ್ರು ಕೂಡ ಕಾರ್ಖಾನೆ ಮಾಲೀಕರು ನಮ್ಮ ಹತ್ರ ಬಂದಿಲ್ಲ. ಇವತ್ತಿಗೆ 3 ದಿವಸ 4 ದಿವಸ ಹಿಂದ್ಗಡೆ ಜಿಲ್ಲಾಧಿಕಾರಿಗಳು ಬಂದು ನಮ್ ಸಾತ್ವನ ಮಾಡಕ್ ನೋಡಿದ್ರು. ಆದ್ರೆ ನಾವು ಒಪ್ಲಿಲ್ಲ. 3,200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಮೇಡಮ್, 3,200 ರೂಪಾಯಿ ಕೊಟ್ರೆ ಮತ್ತೆ ನಮ್ಮ ರೈತ ಹಲವಾರು ಬ್ಯಾಂಕ್ ದಲ್ಲಿ ಮತ್ತೆ ಸಾಲ ತಗೋದು, ಮತ್ತೆ ನಾವು ಬೀದಿಗೆ ಬಂದು ನಮ್ಮ ಹೊಲವನ್ನ ಬ್ಯಾಂಕ್ ದಾಗ ದಾನ. ಹಂಗಲ್ರಿ ಸರ್, ಕಬ್ಬು ಕಟಾವು ಬಂದೈತಿ. ಯೂಶುವಲಿ ನವೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಈ ತರ ಕಬ್ಬು ಕಟಾವು ಆಗುತ್ತಾ ಮತ್ತೆ ಕಾರ್ಖಾನೆಗೆ ಸಾಗಿಸ್ತೀರಿ. ಈ ಒಂದು ಕಬ್ಬು ಕಟಾವಿಗೆ ಬಂದ ಕ್ಷಣದಿಂದ ನೀವು ಈ ಒಂದು ದರಕ್ಕೆ ಸಂಬಂಧಪಟ್ಟಂತೆ ನೀವು ಹೋರಾಟ ಮಾಡ್ಬೇಕು. ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರು ಮಾಡಲ್ಲ, ನೀವು ಬಿಡಲ್ಲ, ಮಾಡಲ್ಲ ಬಿಡಲ್ಲ. ಸತತ ನಾನು ನೋಡ್ತಿದೀನಿ ಸರ್. ನಾನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಇದೇ ಆಗುತ್ತೆ ನೋಡ್ರಿ ಸರ್. ಯಾಕೆ ಹಂಗೆ? ಕಟಾವು ರೆಡಿ ಆಗ್ತಿದ್ದಂಗೆ ಇಲ್ಲಿ ಬೆಲೆ ನಿಗದಿ ಆಗ್ಬಿಡ್ಬೇಕಲ್ರಿ ಸರ್.